ಕಾಂಗ್ರೆಸ್ ನಾಯಕತ್ವ ಫೈಟ್ ಮತ್ತಷ್ಟು ಜೋರಾಗಿದ್ದು ಸಮರಕ್ಕೆ ತಿರುಗಿತಾ ಎಂಬ ಪ್ರಶ್ನೆ ಎದ್ದಿದೆ. ಅರಮನೆ ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಉರುಳಿಸಿದ ಹೊಸ ದಾಳದಿಂದ ಈ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಅರಮನೆ ಮೈದಾನದಲ್ಲಿ ಸರ್ಕಾರಿ ಸಂಘದ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ಸಮಾವೇಶ ಹಾಗೂ ಕಾರ್ಯಾಗಾರದಲ್ಲಿ ಡಿಸಿಎಂ ಮಾತನಾಡುತ್ತಿದ್ದರು. ಭಾಷಣದಲ್ಲಿ ಗ್ಯಾರಂಟಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಹೇಳಿಕೆ ಪ್ರಕಟವಾದ ಬೆನ್ನಲ್ಲೇ ಸರ್ಕಾರಿ ನೌಕರರು ಖುಷಿಯಾಗಿ ಚಪ್ಪಾಳೆ ತಟ್ಟಿ ಡಿಕೆ ಡಿಕೆ ಎಂದು ಘೋಷಣೆ ಕೂಗಲು ಆರಂಭಿಸಿದ್ರು. ನೌಕರರ ಕಡೆಯಿಂದ ಡಿಕೆ ಡಿಕೆ ಎಂಬ ಘೋಷಣೆ ಬರುತ್ತಿದ್ದಂತೆ ಡಿಕೆಶಿ ನಾಯಕತ್ವದ ಬಾಣವನ್ನ ಬಿಟ್ಟಿದ್ದಾರೆ. ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನನ್ನ ಲೀಡರ್ಶಿಪ್ನಲ್ಲಿಯೇ ನಡೆದಾಗ ಈ ಪದ ಹೇಳಿ, ನಾನು ಬಿಟ್ಟು ಹೋಗಲ್ಲ, 8-10 ವರ್ಷ ಗಟ್ಟಿಯಾಗಿ ಇರುತ್ತೇನೆ ಎಂದು ಹೇಳುವ ಮೂಲಕ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಎಂಬ ಉದ್ದೇಶದಲ್ಲಿ ದಲಿತ ಸಚಿವರು ಒಂದೊಂದೇ ಹೇಳಿಕೆ ನೀಡುತ್ತಿದ್ದಾರೆ. ಇನ್ನೊಂದು ಕಡೆ 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿದೆ. ಈ ಸಮಯದಲ್ಲೇ ತಮ್ಮ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆಯಲಿದೆ ಎನ್ನುವ ಮೂಲಕ ಡಿಕೆಶಿ ಸಿಎಂ ಆಪ್ತರಿಗೆ ನೇರ ಸಂದೇಶ ರವಾನಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ನೀವು ಬಿಡ್ರು ನಾ ಬಿಡುದಿಲ್ಲ ರೀ, ನಮ್ಮ ಮಾತು ಬಿಡಬೇಕಲ್ಲ, ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ತಗೊಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಇದೆ. ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದೆ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನ ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ಗಿವರ್ಸ್ ನಿಮ್ಮನ್ನ ಮಾಡೋದಿಲ್ಲ, ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗ್ಬಿಡ್ತೀವಿ, ನೀವು ಮಾಡ್ಕೋಕ್ ಹೋಗ್ಬೇಡಿ. ಆಗ್ಬೋದಲ್ಲ ಗ್ಯಾರಂಟಿನಾ? ಅಷ್ಟೇ. ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿಲ್ಲ, ನಮ್ಮ ವಿಚಾರ ನಿಮ್ಗಿಲ್ಲ. ಇಷ್ಟು ಹೇಳಿ, ಇನ್ಶೂರೆನ್ಸ್ ವಿಚಾರ, ಆರೋಗ್ಯದ ವಿಚಾರ, ತಾವು ಕೂಡ ಹಣ ಕೊಡಲಿಕ್ಕೆ ತಾವು ಸಿದ್ಧ ಆಗಿದ್ದೀರಿ, ಭಾಳ ಚೆನ್ನಾಗಿದ್ದೀರಿ, ನನಗೆ ವಿಶ್ವಾಸ ಇದೆ. ಹಳ್ಳಿಗೆ ಹೋಗಿ ಕೆಲಸ